Hello everybody, this is Divyashri. Welcome to Literary Canon. In this video, we are going to discuss about one PYQ a day keeps failure away. Okay, so in this particular video, we are going to discuss ICT questions. Today's question is, in the context of cybersecurity, which of the following is a threat of phishing for targeted users? Okay, in the context of cybersecurity, which of the following threat of phishing for targeted user? ಓಕೆ, ಫಿಶಿಂಗ್ ಅಂದ್ರೆ ಏನು? ಬೇಸಿಕಲಿ ಫ್ರಾಡೆಂಟ್ ಆಕ್ಟಿವಿಟಿ, ಫ್ರಾಡ್ ಆಗತ್ತಲ್ವಾ, ಸೊ ಅದನ್ನು ನಾವು ಫಿಶಿಂಗ್ ಅಂತ ಹೇಳಿ ಹೇಳ್ತೀವಿ. ಸೊ ಆನ್ಸರ್ ಈಸ್ ಫ್ರಾಡೆಂಟ್ ಆಕ್ಟಿವಿಟಿ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಫಸ್ಟ್ ಆಫ್ ಆಲ್ ವಿ ವಿಲ್ ಡಿಸ್ಕಸ್ ಅಬೌಟ್ ಫಿಶಿಂಗ್ ಇನ್ ಡೀಟೇಲ್. ಫಿಶಿಂಗ್ ಆಕ್ಟಿವಿಟಿ ಇಸ್ ಅ ಟೈಪ್ ಆಫ್ ಸೈಬರ್ ಕ್ರೈಮ್, okay, in which attackers pretend to be trustworthy person or organization. ಅಂದರೆ ಗುಡ್ ಬಾಯ್ ಗುಡ್ ಗರ್ಲ್ ಥರ ಇರ್ತಾರೆ ಅವರು. ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ, to steal sensitive information such as password, bank details, OTP, credit card numbers or personal data. ಅದನ್ನ ಹೇಳಿದ್ನಲ್ಲ, ಅವ್ರು ಹಿಂಗೆ ಅಂದರೆ ಟ್ರಸ್ಟೆಡ್ ಒನ್ ಇರ್ತಾರೆ, ಪ್ರಿಟೆಂಡ್ ಟು ಬಿ ಟ್ರಸ್ಟ್ ವರ್ದಿ ಅಥವಾ ಗುಡ್ ಬಾಯ್ ಗುಡ್ ಗರ್ಲ್ ಥರ ಇರ್ತಾರೆ. ಆ್ಯಂಡ್ ನಿಮ್ಮ ಪಾಸ್ವರ್ಡ್ ಇರ್ಬೋದು, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಅವರು ಕಲೆಕ್ಟ್ ಮಾಡ್ಕೋತಾರೆ. ಥ್ರೂ ದ್ಯಾಟ್ ಫ್ರಾಡ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಓಕೆ, ಎಕ್ಸಾಂಪಲ್ ನೋಡಿ, ಫೇಕ್ ಬ್ಯಾಂಕ್ ಮೆಸೇಜಸ್ ಹೆಂಗೆ ಬರುತ್ತೆ ನೋಡಿ. ಯುವರ್ ಬ್ಯಾಂಕ್ ಅಕೌಂಟ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್, ಕ್ಲಿಕ್ ಹಿಯರ್ ಟು ವೆರಿಫೈ ಯುವರ್ ಡೀಟೇಲ್ಸ್. ಆಯಿತಾ? ನಾವೇನು ಮಾಡ್ತೀವಿ, ಅಯ್ಯೋ ನನ್ನ ಬ್ಯಾಂಕ್ ಅಕೌಂಟ್ ಸಸ್ಪೆಂಡ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಲಿಂಕ್ಗೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಏನು ಪರ್ಸನಲ್ ಡಾಟಾವನ್ನು ಅವರು ಸ್ಟೀಲ್ ಮಾಡ್ತಾರೆ. ಓಕೆನಾ? ಸೊ ದ ಲಿಂಕ್ ಮೇ ಓಪನ್ ಫೇಕ್ ಬ್ಯಾಂಕ್ ಅಕೌಂಟ್ ವೆಬ್ಸೈಟ್ ದಟ್ ಆಸ್ಕ್ ಫಾರ್ ಯುವರ್ ಲಾಗಿನ್ ಆ್ಯಂಡ್ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಒ ಟಿ ಪಿ ಕೇಳೋಂಥ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ಕ್ರೆಡೆನ್ಷಿಯಲ್ಸನ್ನು ಕೇಳೋಂಥ ಚಾನ್ಸಸ್ ಇರುತ್ತೆ. ನೀವು ಅದನ್ನ ಏನಾದರೂ ಎಂಟರ್ ಮಾಡಿದ್ರೆ, ಸೊ ನಿಮ್ಮ ಪರ್ಸ್ನಲ್ ಡಾಟಾವನ್ನು, ಕ್ರೆಡಿಟ್ ಕಾರ್ಡ್ ನಂಬರನ್ನು, ಏನು ಮಾಡ್ತಾರೆ, ಬ್ಯಾಂಕ್ ಡೀಟೇಲ್ಸ್ಗಳನ್ನು ತೊಗೊಂಡು ಫ್ರಾಡ್ ಮಾಡೋದನ್ನೇ ಫಿಶಿಂಗ್ ಅಂತ ಹೇಳ್ತೀವಿ, ಫಿಶಿಂಗ್ ಆಕ್ಟಿವಿಟಿ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ದೇರ್ ಸೆವ್ರಲ್ ಟೈಪ್ಸ್ ಆಫ್ ಫಿಶಿಂಗ್ ಅಂತ ಹೇಳ್ತೀವಿ. ಒಂದು ನೋಡಿ, ಇಮೇಲ್ ಫಿಶಿಂಗ್ ಅಂದರೆ ಇಮೇಲ್. ಈ ಅಟ್ಯಾಕರ್ಸ್ ಏನು ಮಾಡ್ತಾರೆ, ದೇ ಸೆಂಡ್ ಫೇಕ್ ಇಮೇಲ್ಸ್ ಪ್ರಿಟೆಂಟೆಡ್ ಟು ಬಿ ಟ್ರಸ್ಟೆಡ್ ಆರ್ಗನೈಸೇಷನ್. ಅದು ಹೇಳಿದ್ರೆ ಗುಡ್ ಬಾಯ್ ಗುಡ್ ಗರ್ಲ್ ಥರನೇ ಟ್ರಸ್ಟ್ ವರ್ದಿ ಪರ್ಸನ್ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಒಂದು ಇಮೇಲ್ ಕಳಿಸ್ತಾರೆ. ನೀವು ಇಮೇಲ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಪರ್ಸನಲ್ ಡಾಟಾ ಹೋಗುತ್ತೆ. ಓಕೆನಾ? ಸ್ಪೇರ್ ಫಿಶಿಂಗ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಟಾರ್ಗೆಟೆಡ್ ಅಟ್ಯಾಕ್ ಏಮ್ಡ್ ಎಟ್ ಅ ಸ್ಪೆಸಿಫಿಕ್ ಪರ್ಸನ್ ಆರ್ ಆರ್ಗನೈಸೇಷನ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಡೈರೆಕ್ಟ್ ಸ್ಪೆಸಿಫಿಕ್ ಪರ್ಸನ್, ಇಂಥ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಹೀರೋ ಅಂತ ಅಂದ್ಕೊಳ್ಳೋಣ, ಅವ್ರನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ಆರ್ಗನೈಸೇಷನ್, ದೊಡ್ಡ ಆರ್ಗನೈಸೇಷನ್ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಕಂಪ್ನಿ ಇದೆ, ಅವ್ರನ್ನ ಈ ಥರ ಏನು ಹೇಳ್ತೀವಿ, ಫೇಕ್ ಏನು ಮೆಸೇಜಸ್ಗಳನ್ನು ಕಳಿಸೋ ಅಂಥದ್ದು, ಅಥವಾ ಅವ್ರನ್ನ ಟಾರ್ಗೆಟ್ ಮಾಡಿ ಏನು ಮಾಡೋಂಥ ಅವರ ಪರ್ಸನಲ್ ಡಾಟಾವನ್ನು ತಗೊಳ್ಳೋ ಅಂಥದ್ದು. ವೇಲಿಂಗ್ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಸ್ಪೇರ್ ಫಿಶಿಂಗ್ಗೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ದೇ ಟಾರ್ಗೆಟ್ ಸೀನಿಯರ್ ಎಕ್ಸಿಕ್ಯೂಟಿವ್ಸ್. ಆಯಿತಾ? ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಹೈ ಪ್ರೊಫೈಲ್ ಇಂಡಿವಿಜುವಲ್ಸನ್ನು ಟಾರ್ಗೆಟ್ ಮಾಡ್ತಾರೆ ಇವರು. ಓಕೆನಾ? ನೆಕ್ಸ್ಟ್ ಸ್ಮಿಶಿಂಗ್ ಅಂತಂದ್ರೇನು? ಸ್ಮಿಶಿಂಗ್ ಅಂದರೆ SMS ಮೂಲಕ ನಿಮ್ಮನ್ನು ಟ್ರಿಕ್ ಮಾಡೋದು. ಓಕೆನಾ? ನೆಕ್ಸ್ಟ್ ವಿಶಿಂಗ್ ಅಂತಂದ್ರೇನು? ಕಂಡಕ್ಟೆಡ್ ಥ್ರೂ ಫೋನ್ ಕಾಲ್ಸ್ ಮಾಡಿಬಿಟ್ಟು, ಮೇಡಮ್ ನಿಮ್ಮದು ಬ್ಯಾಂಕ್ ಅಕೌಂಟು ಏನೋ ಪ್ರಾಬ್ಲಮ್ ಆಗಿದೆ, ನೀವು ನಿಮ್ಮ ಹೆಸರು ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಹೇಳಿ, ಆಧಾರ್ ನಂಬರ್ ಹೇಳಿ ಅಂತ ಫೋನ್ ಮಾಡ್ತಾರೆ. ನಾವು ಇಂಥ ಬ್ಯಾಂಕಿಂದ, ಅವ್ರು ಹೇಳ್ತಾರೆ ಪರ್ಟಿಕ್ಯುಲರಾಗಿ ಇಂಥ ಬ್ಯಾಂಕ್ ಹೆಸರೇ ಅಂತ ಹೇಳ್ತಾರೆ. ಇರ್ಬೋದು, ಅವರೇ ಫೋನ್ ಮಾಡಿರ್ಬೋದು, ಯಾರೋ ಸ್ಟಾಫ್ ಮೆಂಬರ್ಸ್ ಮಾಡಿದ್ದಾರೆ ಅಂತ ನೀವೇನಾದರೂ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನು ಕೊಟ್ಟರೆ ಏನು ಮಾಡ್ತಾರೆ ಅವರು, ನಿಮ್ಮ ಅಮೌಂಟನ್ನು ವಿತ್ಡ್ರಾ ಮಾಡೋಂಥ ಚಾನ್ಸಸ್ ಇರುತ್ತೆ, ಫ್ರಾಡ್ಗಳನ್ನು ಮಾಡೋಂಥ ಚಾನ್ಸಸ್ ಇರುತ್ತೆ. ಕ್ಲೋನ್ ಫಿಶಿಂಗ್ ಅಂತಂದ್ರೇನು? ಇದು ಲೆಜಿಟಿಮೇಟ್ ಇಮೇಲ್ ಕಾಪಿಡ್. ಲೆಜಿಟಿಮೇಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕಿಂದ ಒಂದು ಮೆಸೇಜ್ ಬಂದಿರುತ್ತೆ, ಅದು ಸೇಮ್ ಎಕ್ಸಾಕ್ಟ್ ಮೆಸೇಜನ್ನು ಅವ್ರು ಕಾಪಿ ಮಾಡ್ತಾರೆ. ಆ್ಯಂಡ್ ಅಟ್ಯಾಚ್ಮೆಂಟ್ ಆರ್ ಲಿಂಕ್ ಈಸ್ ರೀಪ್ಲೇಸ್ಡ್. ಅಟ್ಯಾಚ್ಮೆಂಟ್ ಅಂದರೆ ಲಿಂಕನ್ನು ರೀಪ್ಲೇಸ್ ಮಾಡ್ತಾರೆ. ಆಯಿತಾ? ವಿತ್ ಅ ಮೆಲಿಷಿಯಸ್ ಒನ್, ಅ ಫೇಕ್ ಇಮೇಲ್ ಅಪಿಯರ್ಸ್ ಆಲ್ಮೋಸ್ಟ್ ಐಡೆಂಟಿಟಿ ಟು ದ ಒರಿಜಿನಲ್. ಸೇಮ್ ಹಿಂಗೆ ಒಂದು ಬ್ಯಾಂಕ್ ಇರ್ಬೋದು ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಅವರು ನಿಮಗೆ ಒಂದು ಮೆಸೇಜನ್ನು ಕಳಿಸ್ತಾರಲ್ಲ, ಅದು ಸೇಮ್ ಡಿಟ್ಟೋ ಕಾಪಿ ಥರ ಇರುತ್ತೆ. ಬಟ್ ಅಲ್ಲಿ ಇರುವಂತಹ ಅಟ್ಯಾಚ್ಮೆಂಟ್ ಮತ್ತು ಲಿಂಕನ್ನು ಮಾತ್ರ ಚೇಂಜ್ ಮಾಡಿ ಇರ್ತಾರೆ. ಓಕೆನಾ? ನಮ್ಗೆ ಏನು ಅನ್ಸುತ್ತೆ, ಓಕೆ ಇದು ಮೇ ಬಿ ಇಂಥ ಆರ್ಗನೈಸೇಷನ್ದ ಕಳಿಸಿರೋದು, ಇಂಥ ಬ್ಯಾಂಕಿಂದ ಕಳಿಸಿರೋದು ಅಂತ ನಾವು ಕ್ಲಿಕ್ ಮಾಡಿಬಿಡ್ತೀವಿ ಅಲ್ವಾ? ಇಲ್ಲಿ ಫ್ರಾಡ್ ಆಗೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಆಂಗ್ಲರ್ ಫಿಶಿಂಗ್ ಅಂದ್ರೇನು? ಫೇಕ್ ಕಸ್ಟಮರ್ ಸಪೋರ್ಟ್ ಹೇಳ್ತಾರೆ. ನಾವು ಕಸ್ಟಮರ್ ಕೇರಿಂದ ನಾವು ಕಸ್ಟಮರ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಈ ಥರ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಟು ಡಿಸೀವ್ ಯೂಸರ್ಸ್. ಆಯಿತಾ? ಆ ಥರ ಡಿಸೀವ್ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ನೋಡಿ, ಅ ಫೇಕ್ ಸಪೋರ್ಟ್ ಅಕೌಂಟ್ ರೆಸ್ಪಾಂಡಿಂಗ್ ಟು ಕಸ್ಟಮರ್ ಕಂಪ್ಲೇಂಟ್ ಆ್ಯಂಡ್ ರಿಕ್ವೆಸ್ಟಿಂಗ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ಅಂದರೆ ಈಗ ನಾನು ಕಸ್ಟಮರ್ ಕೇರಿಂದ ಕಾಲ್ ಮಾಡ್ತಿರೋದು, ಮೇಡಮ್ ಇಂಥ ಬ್ಯಾಂಕಿಂದ ಅಥವಾ ಇಂಥ ಒಂದು ಆರ್ಗನೈಸೇಷನಿಂದ ಕಸ್ಟಮರ್ ಕೇರಿಂದ ಕಾಲ್ ಮಾಡ್ತಿರೋದು, ನಿಮ್ಗೇನು ಪ್ರಾಬ್ಲಮ್ ಆಗಿದೆ, ಸೊ ನಿಮ್ಮ ಏನಂತ ಹೇಳ್ತೀರಾ, ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸನ್ನು ಕೊಡಿ, ನಾವು ಈ ಥರ ಮಾಡ್ತೀವಿ, ಈ ಥರ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸೊ ಅದರಿಂದ ನಿಮಗೆ ಫ್ರಾಡ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಿಂಗ್ ಅಂತ ಹೇಳಿ ಕೂಡ ಹೇಳ್ಬೋದು. ಓಕೆ, ದೇ ಮೇ ಆಸ್ಕ್ ದಿಸ್ ಟೈಪ್ ಆಫ್ ಕ್ವೆಶನ್ ಆಲ್ಸೋ ಇನ್ ಯುವರ್ ಪೇಪರ್ 1.
ಓಕೆನಾ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಒಂದು ಹೊಸ ಕ್ವೆಶ್ಚನ್ ಜೊತೆ ಬರ್ತೀನಿ. ಅಂಚೆ ದಾನ್ ಟೇಕ್ ಕೇರ್, ಬಾಯ್ ಬಾಯ್.